ಅದು ನೀವು ಅವ್ರನ್ನ ಕೇಳಬೇಕ್ರಿ. ನಾವು ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತೀವಿ, BJP ವಿರುದ್ಧ ಮಾತನಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಕೇಳ್ರಿ. ಒಬ್ಬರು ಒಂದು ಉತ್ತರಕ್ಕೆ ಬರಲ್ಲ, ಒಂದೊಂದು ಪ್ರಶ್ನೆಗೂ ಹತ್ರಕ್ಕೆ ಬರಲ್ಲ. ಅವ್ರು ಹೇಳ್ತಾರೆ ಈ ರಾಜ್ಯ ಸರ್ಕಾರದ ಅವರು ಕೂಡ ನೀವು ತಗೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ರಿ, ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ, ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ, ಹಿಂಗೆ ಮಾಡಿದ್ರಂತಲ್ಲಿ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿದ್ರು ಕೂಡ ಅವ್ರು ಕ್ಲಿಯರೆನ್ಸ್ ಕೊಡಲಿಲ್ಲ ಅಲ್ವಿ, ಹೆಂಗೆ ಕೊಟ್ರಂತ ಮತ್ತೆ ಅಲ್ಲಿ ನೋಡ್ರಿ. ನೀವು ಮಾಡಿಸ್ಕೊಂಬರಲ್ಲ, ನಿಮ್ಮ ಹತ್ರ MP ಗಳಿದಾರಲ್ಲ. ಸುಮ್ಮನೆ ಒಂದು ಹೇಳೋದು. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಂಬಂಧಪಟ್ಟ ಸಚಿವರು ಹಲವಾರು ಸಲ ಹೋಗಿದ್ದೇವೆ, ಲೆಟರ್ಗಳು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಬಹಿರಂಗವಾಗಿ ತಮಗೆ ಹೇಳಿದ್ದಾರೆ. ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತಿದ್ದಾರೆ. ಯಾಕಂದರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ನಮ್ಮ ಮೇಲೆ ಹೇಳ್ತಕ್ಕಂಥದ್ದು ಅಷ್ಟೇ. ಅವರು ಈ ಕಳೆದ ಸಭೆ ಅವ್ರದ್ದೇ ಇತ್ತಲ್ರಿ, ಕೇಂದ್ರದಲ್ಲಿ ಅವರೇ ಇದ್ದರು, ರಾಜ್ಯದಲ್ಲಿ ಕೂಡ ಅವರೇ ಇದ್ರಲ್ಲ. 2000 ಮೊನ್ನೆ 18ರಿಂದ 22ವರೆಗೆ ಅವರೇ ಇದ್ರಲ್ಲ. ಕೇಂದ್ರದಲ್ಲಿ ಅವರೇ ಇದ್ದರು, ರಾಜ್ಯದಲ್ಲಿ ಅವರೇ ಇದ್ದರು. ಯಾಕೆ ಮಾಡಲಿಲ್ಲ ಮತ್ತೆ? ಈ ಪ್ರಪೋಸಲ್ ಭಾಳ ವರ್ಷದಿಂದ ಪೆಂಡಿಂಗ್ ಇದೆ ಅಲ್ರಿ. Why did not they do then?